ಹಾಯ್ ಫ್ರೆಂಡ್, ನಮಸ್ತೆ. ನಾನಿವತ್ತು 70 ಡೇಸ್ ಚಾನಲ್ನಲ್ಲಿ ಡೇ 2. ಇವತ್ತು 2ನೇ ದಿವಸ. ಇದರಲ್ಲಿ ನಾನು ಯಾವ್ಯಾವ ಸಬ್ಜೆಕ್ಟ್ ಓದಿನಿ ಅಂತಂದು ನಿಮಗೆ ಹೇಳ್ತಾ ಬರ್ತೇನೆ. ಫಸ್ಟು ನೂತನ ಜಿಕೆ. ಈ ನೂತನ ಜಿಕೆಯಲ್ಲಿ ಕರ್ನಾಟಕದ ಸಂಕ್ಷಿಪ್ತ ಮಾಹಿತಿ, ಕರ್ನಾಟಕದ 30 ಜಿಲ್ಲೆಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿ, ರಾಜ್ಯದ ಪ್ರಮುಖ ಜಲಪಾತಗಳು, ಕರ್ನಾಟಕದ ಪ್ರಮುಖ ಜಲವಿದ್ಯುತ್ ಯೋಜನೆಗಳು. ಇದರಲ್ಲಿ ಇವತ್ತು 4 ಅಧ್ಯಾಯಗಳನ್ನು ಓದಿನಿ 2ನೇ ದಿವಸ. ಮತ್ತು KE ಅವರು ನಡೆಸಿದಂಥ ವಿವರಣಾತ್ಮಕ ಸಹಿತ ಪ್ರಶ್ನೋತ್ತರ ಮಾಲಿಕೆಯಲ್ಲಿ ಒಂದು 3-4 ಪೇಜ್ ಅಷ್ಟೇ ಓದಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಪೇಜ್ 3ವರೆಗೂ ಓದಿದ್ದೀನಿ. ಮತ್ತು ಕಡ್ಡಾಯ ಕನ್ನಡ ಮತ್ತು ಸಾಮಾನ್ಯ ಕನ್ನಡ ಹೆಲ್ಪ್ ಆಗಲಿ ಅಂತ FDA SDA ಎಲ್ಲ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ. ಹಾಗಂತ ಇಲ್ಲಿ 6ನೇ ತರಗತಿಯ ಕನ್ನಡ ಪುಸ್ತಕದ ಪದಗಳ ಅರ್ಥ ಬರೆದಿದ್ದೀನಿ ಫ್ರೆಂಡ್ಸ್. ಇದು SDA FDA ಕಡ್ಡಾಯ ಕನ್ನಡ ಎಲ್ಲ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ. ಈಗ ನಾವು ಹೆಂಗೆ ನೋಟ್ಸ್ ಮಾಡ್ಕೋಬೇಕಂತ ಎಲ್ಲ ಎಕ್ಸಾಮ್ಗೂ ಹೆಲ್ಪ್ ಆಗುವಂಗೆ ನಾವು ನೋಟ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಒಂದೊಂದೇ ಎಕ್ಸಾಮ್ಗೆ ನೋಟ್ಸ್ ಮಾಡ್ಕೋತಾ ಹೋದ್ರೆ ಬರೀ ನೋಟ್ಸ್ ಮಾಡ್ಕೊಳೋದ್ರಾಗ ಆಗುತ್ತೆ. ಹಾಗಾಗಿ ಒಂದು ಸಲ ನೋಟ್ಸ್ ಮಾಡಿಕೊಂಡ್ರೆ ಅದು ಎಲ್ಲ ಎಕ್ಸಾಮ್ಗೆ ಬರುವಂಥ ನೋಟ್ಸ್ ಮಾಡ್ಕೋಬೇಕು. ಹಾಗಾಗಿ ಇಲ್ಲಿ ಪದಗಳ ಅರ್ಥಗಳನ್ನು ನೋಟ್ಸ್ ಮಾಡ್ಕೊಂಡಿನಿ. ಹೀಗೆ 6th PUCವರೆಗೆ ಪ್ರಥಮ ಭಾಷೆ ಪುಸ್ತಕದಲ್ಲಿನ ಎಲ್ಲ ಅಭ್ಯಾಸದ ಪದಗಳ ಅರ್ಥಗಳನ್ನು ನೋಟ್ಸ್ ಮಾಡ್ತೀನಿ. ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಈಗ ಈ ಪದಗಳ ಅರ್ಥಗಳನ್ನು ಒಂದೊಂದಾಗಿ ನೋಡೋಣ. ರಸಮೂಲಿಕೆ, ಗಿಡಮೂಲಿಕೆ ಮತ್ತು ಔಷಧಿ. ಕೊಳ, ಸರೋವರ, ನೆರವು, ಸಹಾಯ, ವೃದ್ಧ, ವಯಸ್ಸಾದ, ಕ್ಷಾಮ, ಬರಗಾಲ, ಆದೇಶ, ಆಜ್ಞೆ, ವರಹ, ಚಿನ್ನದ ನಾಣ್ಯ, ನೇಯುವುದು, ತಯಾರಿಸು ಹೆಣೆಯುವುದು. ಕರುಣಾಳು, ಕನಿಕರವುಳ್ಳವನು, ಪೀತಾಂಬರ, ರೇಷ್ಮೆ ಬಟ್ಟೆ. ಐಹಿಕ, ಪ್ರಾಪಂಚಿಕ, ಸಂನ್ಯಾಸ, ಸಂಸಾರಿಕ ಬಂಧನವನ್ನು ಕಳಚಿಕೊಂಡ ಸ್ಥಿತಿ. ದೀಪಸ್ತಂಭ, ಸಮುದ್ರದಲ್ಲಿ ಕಟ್ಟಿದ ದೀಪ ಗೋಪುರ. ಉತ್ತತ್ತಿ, ವನಖರ್ಜೂರ. ಆವಾರ, ಆವರಣ. ತೇರು, ರಥ. ಜಮಾಯಿಸು, ಸೇರು. ಅರಿವೆ, ಬಟ್ಟೆ, ವಸ್ತ್ರ. ಸಂದೇಶ, ಸುದ್ದಿ. ವಿನಿಮಯ, ಒಂದಕ್ಕೆ ಬದಲಾಗಿ ಮತ್ತೊಂದು ಕೊಡುವಿಕೆ, ಅದಲು ಬದಲು ಮಾಡಿಕೊಳ್ಳು. ಚೂಟಿ, ಚುರುಕು, ಲವಲವಿಕೆ. ವಿಶೇಷ, ಪ್ರತ್ಯಕ್ಷವಾದ, ವಿಶಿಷ್ಟವಾದ. ಗಗನಚುಂಬಿ, ಆಕಾಶವನ್ನು ಮುಟ್ಟುವಂಥದ್ದು ಮತ್ತು ಬಹಳ ಎತ್ತರವಾದದ್ದು. ಹೆಬ್ಬಂಡೆ, ದೊಡ್ಡದಾದ ಕಲ್ಲು. ಇಕ್ಕಟ್ಟು, ಸಂದಿಗ್ಧ ಕಿರಿದಾದ. ಶಿಖರ, ಮರ ಬೆಟ್ಟಗಳ ತುದಿ, ದೇವಾಲಯಗಳ ಗೋಪುರ. ಉತ್ಪತ್ತಿ, ಸೃಷ್ಟಿ. ಉಂಟಾಗು, ಹುಟ್ಟು. ಉದಯ, ಹುಟ್ಟು, ಮೂಡು. ಆಕಾಶವಾಣಿ, ರೇಡಿಯೋ, ಬಾನುಲಿ. ಪ್ರಸ್ತುತಪಡಿಸು, ಪ್ರಕಟಿಸು, ಸಾದರಪಡಿಸು. ಆಲಿಸು, ಕೇಳು, ಹೊರತುಪಡಿಸು, ಬಿಟ್ಟು. ಕುತೂಹಲ, ಅಚ್ಚರಿ, ವಿಸ್ಮಯ. ಸಂಸ್ಥಾನ, ರಾಜ್ಯ, ದೇಶದ ಒಂದು ಭಾಗ. ಪರಕೀಯ, ಬೇರೆಯ, ಹೊರಗಿನ, ಅನ್ಯ. ಅಸಹನೀಯ, ಸಹಿಸಲು ಸಾಧ್ಯವಿಲ್ಲದ, ತಡೆಯಲಾಗದ. ಅಸ್ತಿತ್ವ, ಇರುವಿಕೆ. ಅಗ್ರಗಣ್ಯ, ಮೊಟ್ಟಮೊದಲಿನ, ಸರ್ವಶ್ರೇಷ್ಠ. ಪ್ರೇರಣೆ, ಪ್ರಚೋದನೆ, ಮುಂದಕ್ಕೆ ಹೋಗುವಂತೆ ಉತ್ತೇಜಿಸುವಿಕೆ.
ವಿಭಜನೆ, ವಿಂಗಡಣೆ, ಬೇರ್ಪಡಿಸುವಿಕೆ. ಸಮಾನ ಮನಸ್ಕ, ಒಂದು ಬಗೆಯಲ್ಲಿ ಯೋಚನೆ ಮಾಡುವವನು, ತನ್ನಂತೆ ಅಭಿಪ್ರಾಯವುಳ್ಳವನು. ಕಾರ್ಯಪ್ರವೃತ್ತಿ, ಕೆಲಸ ಮಾಡಲು ಮೊದಲಾಗು. ಧ್ಯೇಯೋದ್ದೇಶ, ಗುರಿ. ನಿಘಂಟು, ಶಬ್ದಕೋಶ, ಶಬ್ದಾರ್ಥ ಸಂಗ್ರಹ. ನೆಲಕಲ್ಪಿಸು, ವೇದಿಕೆ ಒದಗಿಸು, ಅವಕಾಶ ಮಾಡಿಕೊಡು. ಆಯೋಜಿಸು, ಏರ್ಪಾಡು ಮಾಡು, ವ್ಯವಸ್ಥೆಗೊಳಿಸು. ಆಂದೋಲನ, ಚಳುವಳಿ, ಕ್ರಾಂತಿ. ವ್ಯಾಪ್ತಿ, ವಿಸ್ತಾರ, ಮಿತಿ. ಎಡವಟ್ಟು, ವಿರೋಧವಾದದ್ದು, ಉಚಿತವಲ್ಲದ್ದು, ಕ್ರಮ ತಪ್ಪಿದ್ದು. ಅಖಂಡ, ಅವಿಚ್ಛಿನ್ನ, ಪೂರ್ಣ. ಹೊರೆ, ತೂಕ, ಭಾರ, ಕಂತೆ. ಕಂಗಾಲು, ಅಶಕ್ತವಾಗು, ದುರ್ಬಲವಾಗು. ಉಪಕಾರ, ಸಹಾಯ, ಸೊಕ್ಕು, ಮದ, ಗರ್ವ, ಬೀಗು. ಹಿಗ್ಗು, ಸಂತೋಷ. ಜಾಳಿಸು, ಹೀಯಾಳಿಸು. ದಿಟ್ಟ ಹೆಜ್ಜೆ, ಧೈರ್ಯದ ಹೆಜ್ಜೆ, ಸಾಹಸದ ನಡೆ. ಚರಿತ್ರೆ, ಇತಿಹಾಸ. ಕುನ್ನಿ, ನಾಯಿಮರಿ. ಜನಜನಿತ, ಪ್ರಸಿದ್ಧವಾದ. ಪರಕೀಯ, ವಿದೇಶೀಯ, ಅನ್ಯ. ಕನವರಿಕೆ, ನಿದ್ದೆಯಲ್ಲಿ ಮಾತನಾಡಿಕೊಳ್ಳುವಿಕೆ. ಒಂದು ವಿಷಯವನ್ನು ಮತ್ತೆ ಮತ್ತೆ ಯೋಚಿಸುವಿಕೆ. ಕೆಚ್ಚೆದೆ, ಗಟ್ಟಿಯಾದ ಎದೆ, ಎದೆಗಾರಿಕೆ. ರಣಚಂಡಿ, ಯುದ್ಧದೇವತೆ, ದುರ್ಗೆ. ದುರ್ಮತಿ, ಕೆಟ್ಟ ಬುದ್ಧಿ, ದುಷ್ಟ ವ್ಯಕ್ತಿ. ಮಮ್ಮಲ, ಮರಗು, ಅತಿಶಯವಾಗಿ. ಮರಗು, ವಿಶೇಷವಾಗಿ. ದುಃಖಪಡು. ಅರಿ, ಶತ್ರು. ಸೆರೆಮನೆ, ಕಾರಾಗೃಹ, ಬಂದೀಖಾನೆ. ಕಲಿ, ವೀರ, ಶೂರ. ಮರುಜನ್ಮ, ಪುನರ್ಜನ್ಮ. ತಡವೆ, ಬಾರಿ, ಸಲ. ಉಪಕರಿಸು, ಉಪಕಾರ ಮಾಡು, ನೆರವು ನೀಡು. ಜರೆ, ನಿಂದಿಸು, ಬೈಯು. ಸುತ್ತಿ, ಹೊಗಳಿಕೆ. ಓಲೈಸು, ಮೆಚ್ಚಿಸು. ಚಾಳಿ, ನಡವಳಿಕೆ, ವರ್ತನೆ. ಹುಲ್ಲೆ, ಜಿಂಕೆ, ಚಿಗರಿ. ಮೊರೆವ, ಗರ್ಜಿಸುವ. ಕುಪ್ಪಳಿಸು, ಹಾರು, ಜಿಗಿಯು. ಗಜ, ಆನೆ. ಗುಟುರು, ಹೊಂಕರಿಸು, ಜೋರಾಗಿ ಧ್ವನಿ ಮಾಡು. ನಂಜು, ವಿಷ. ನಿರಾಳ, ಶಾಂತಿ, ನೆಮ್ಮದಿ.